ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಮದುವೆ ಆಗುವಂಥ ಒಂದು ಸುವರ್ಣ ಅವಕಾಶ ಬಂದಿದೆ ನೋಡಿ ಸ್ನೇಹಿತರೆ. ಹಾಗಂದ್ರೆ ಏನು? ಹುಡುಗಿಯರು ಮದುವೆ ಆಗುವುದಕ್ಕೆ ತಮ್ಮ ಪ್ರೊಫೈಲ್ಗಳನ್ನು ನಮ್ಮ ಚಾನಲಲ್ಲಿ ಕಳಿಸ್ತಾ ಹೋಗ್ತಾರೆ. ಇವತ್ತು ನಮಗೆ ಬಂದಿರತಕ್ಕಂಥದ್ದು ಇದೊಂದು ಸುಂದರವಾಗಿರ್ತಕ್ಕಂಥ ಪ್ರೊಫೈಲು. ಆ್ಯಕ್ಚುಲಿ ಇದು ಬ್ರೋಕರ್ ಅವರು ನಮಗೆ ಕಳಿಸಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೂ ಈ ಒಂದು ಹುಡುಗಿಯ ಪ್ರೊಫೈಲಲ್ಲಿ ಏನೇನಿದೆ, ಇವರಿಗೆ ಯಾವ ರೀತಿಯ ಹುಡುಗ ಬೇಕಾಗಿದ್ದಾರೆ ಅನ್ನೋದು ಮಾಹಿತಿನ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಇವರ ತಂದೆಯವರು ಕುರಿ ಸಾಗಾಣಿಕೆ ಕೆಲಸ ಮಾಡ್ತಾರೆ. ತಾಯಿಯವರು ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತಾರೆ. ಸೊ ಈ ಒಂದು ರಮೇಶ್ ಅಂತಕ್ಕಂಥ ತಂದೆಯವರ ಮಗಳಿಗೆ ಹುಟ್ಟಿರ್ತಕ್ಕಂಥ ಮೊದಲನೇ ಮಗಳು ಮೌನಿಕಾ ಎಚ್ ಅಂತ. ವಾಸವಾಗಿರೋದು ವಿಜಯನಗರ ಜಿಲ್ಲೆಯ ಹರಿಬೊಮ್ಮನಹಳ್ಳಿ ತಾಲೂಕಿನ ತೊಟ್ಟಿಹಳ್ಳಿ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದಾರೆ. ಸೊ ಈಕೆಯ ವಯಸ್ಸು ನೋಡೋದಾದರೆ 25 ವರ್ಷದಿಂದ 26 ವರ್ಷದ ಒಳಗಡೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಎಕ್ಸಾಕ್ಟಾಗಿ ಹೇಳಿಲ್ಲ. ಜೊತೆಗೆ ಇವರ ಒಂದು ರಾಶಿ ಕುಂಭರಾಶಿ, ನಕ್ಷತ್ರ ಬಂದ್ಬಿಟ್ಟು ಶತಭೀಷ ನಕ್ಷತ್ರ. ಉದ್ಯೋಗ ಸದ್ಯಕ್ಕೆ ಏನು ಕೂಡ ಇಲ್ಲ. ಸ್ವತಃ ಒಂದು ಸ್ವಭಾವ ಮೌನಕ್ಕೆ ಹೆಚ್ಚಿನ ಒಂದು ಆದ್ಯತೆ, ಜೊತೆಗೆ ಹಳ್ಳಿ ಒಂದು ಜೀವನ, ಪ್ರಾಣಿಗಳ ಮೇಲೆ ಪ್ರೀತಿ ಆಸಕ್ತಿ ತೋರುವಂತಹ ಈ ಒಂದು ಮೌನಿಕ್ ಅವರಿಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗೋದಕ್ಕೆ. ಸೊ ಲಿಟ್ರಲಿ ಈಕೆ ಮಾಹಿತಿಗಳಿಗೆ ಸಂಬಂಧಿಸಿದಂತೆ ಅಂದರೆ ಇವಾಗ ಏನು ಇನ್ಫಾರ್ಮೇಷನ್ ಕೊಟ್ಟರು, ಸೊ ಈ ರೀತಿ ಇದೆ, ಈ ರೀತಿ ಹಳ್ಳಿಯವರು, ಈ ಊರು, ಅದು ಇದು ಅಂತ ಏನೆಲ್ಲ ಇನ್ಫಾರ್ಮೇಷನ್ ಬತ್ತೋ ಅದನ್ನು ನಾವು ಹೆಚ್ಚಿಗೆ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿಯಲ್ಲಿ ಇವರನ್ನ ಮದುವೆ ಆಗುವಂಥ ಹುಡುಗನಿಗೂ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆ ನಾವು ಕೊಡಲೇಬೇಕಾಗುತ್ತೆ. ಯಾವ ಯಾವ ರೀತಿಯ ಹುಡುಗನ ಅವಶ್ಯಕತೆ ಇದೆ ಈಕೆಗೆ ಅಂದರೆ ಮೌನಿಕಾ ಅವರಿಗೆ ಅಂದರೆ 1ನೇ ಪಾಯಿಂಟಲ್ಲಿ ಕುಟುಂಬ ಕಾಳಜಿ ಇರುವಂಥ ಒಬ್ಬ ಹುಡುಗ ಇರಬೇಕು. ಕುಟುಂಬ ಕಾಳಜಿ ಅಂದರೆ ಫ್ಯಾಮ್ಲಿ. ಸೊ ಫ್ಯಾಮ್ಲಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ, ಒಂದು ಪ್ರೀತಿ ಮತ್ತು ನಾನು ನಮ್ಮ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ಬೇಕು, ಈ ರೀತಿ ಒಂದು ಯೋಚನೆ ಉಳ್ಳಂಥ ಒಬ್ಬ ಹುಡುಗ ಆಗಿರಬೇಕಂತೆ. ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಅದೇ ರೀತಿಯಲ್ಲಿ ಒಳ್ಳೆಯ ಮನಸ್ಸು ಇರ್ತಕ್ಕಂಥ ಒಬ್ಬ ಹುಡುಗ ಇರಬೇಕು. ಟೋಟಲಿ ಒಂದು ಲೈಟಲ್ಲಿ ಹೇಳಬೇಕು ಅಂದರೆ ಮಿಡಲ್ ಕ್ಲಾಸಿನ ಮನೆತನದವನಾಗಿದ್ದರೂ ಕೂಡ ಫ್ಯಾಮ್ಲಿಯ ಹುಡುಗ ಆಗಿರಬೇಕು, ಕುಟುಂಬದ ಹುಡುಗ ಆಗಿರಬೇಕಂತೆ. ಕನಿಷ್ಠ ನಿಮ್ಮ ಸ್ವಂತ ಮನೆ ಅಥವಾ ಸೆಟಲ್ ಆಗಿರುವಂಥ ಒಂದು ಪ್ಲ್ಯಾನಿಂಗ್ನಲ್ಲಿ ನೀವು ಇರಬೇಕು. ಕಾರು ಓಡಿಸೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಒಂದು ಮನೆ ಇರಬೇಕು ನಿಮಗೆ ಕನಿಷ್ಠ, ಅಥವಾ ಒಂದು ಮನೆ ಇದ್ದೇ ಬಟ್ ಜಾಬ್ ಇಲ್ಲ ಅಂತಂದರೆ ಮುಂದೆ ಜಾಬ್ ಆಗುವಂಥ ಚಾನ್ಸಸ್ ಇದ್ದಿರಬೇಕು ನಿಮಗೆ. ಹಾಗಿದ್ದರೆ ಮಾತ್ರ ಈಕೆ ನಿಮ್ಮನ್ನು ಮದುವೆ ಆಗ್ತಾರೆ. ಜೊತೆಗೆ ಕಾರು ಓಡಿಸೋದಕ್ಕೆ ಬರಬೇಕು ಅಂತ ಏನು ಹೇಳಿದರು ಅದೇ ರೀತಿಯಲ್ಲಿ ನೀವು ಸಹ ಈ ಒಂದು ಕಾರನ್ನ ಓಡಿಸೋದಕ್ಕೆ ಕಲಿಬೇಕು. ಯಾಕಂದರೆ ಇವರು ನಿಮಗೆ ವರದಕ್ಷಿಣೆಯಲ್ಲಿ ಕಾರು ಗಿಫ್ಟಾಗಿ ಕೊಡ್ತಾ ಇರೋದು. ಆ್ಯಂಡ್ ಸ್ನೇಹಿತರೆ, ರೆಸ್ಪಾನ್ಸಿಬಿಲಿಟಿ ಸೆನ್ಸ್ ಜಾಸ್ತಿ ಇರಬೇಕು, ಓದಿರಬೇಕು, ಎಜುಕೇಷನ್ ಆಗಿರಬೇಕು ನಿಮ್ಮದು ಅಂತ ಹೇಳಿದ್ದಾರೆ. ಅಂದರೆ ಎಜುಕೇಟೆಡ್ ಆಗಿದ್ದರೆ ಇವ್ರಿಗೆ ಒಂದು ಸ್ವಲ್ಪ ಮ್ಯಾಚ್ ಆಗ್ತಾರೆ ಅವರು. ಹಾಗಾಗಿ ಒಳ್ಳೆಯ ಹಿಂದೂ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಸಣ್ಣ ಕೆಲಸ ಆದರೂ ಕೂಡ ಸ್ಟೇಬಲ್ ಇನ್ಕಮ್ ಇರ್ತಕ್ಕಂಥ ಒಂದು ಕೆಲಸ ಇದ್ದರೆ ನೀವು ನನಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ನಾನು ನಿಮಗೆ ನನ್ನ ಒಂದು ಡೀಟೇಲ್ಸ್ ವಿತ್ ಮೊಬೈಲ್ ನಂಬರ್ ಕಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ DM ಜಿಮೇಲ್ ಐಡಿಯಲ್ಲಿದೆ. ಪ್ರಸ್ತುತ ಕ್ಲಿಕ್ ಮಾಡಿ ಇವರ ಜೊತೆ ಮಾತಾಡಿ. ಸೊ ಕಾರು ಓಡಿಸೋದಕ್ಕೆ ಬರಬೇಕು, ಪ್ಲಸ್ ಒಂದು ಒಳ್ಳೆಯ ಎಜುಕೇಟೆಡ್ ಪರ್ಸನ್ ಆಗಿರಬೇಕು, ಜೊತೆಗೆ ಓದಿರಬೇಕು ಮತ್ತು ನಿಮ್ಮ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಬಹುಶಃ ಯಾಕೆ ಇಷ್ಟೊಂದು ಕೇರಿಂಗ್ ತಂದೆ ತಾಯಿಯವರ ಮೇಲೆ ಅಂತಂದರೆ, ಇವಾಗ ನಿಮ್ಮ ಒಂದು ತಂದೆ ತಾಯಿಯವ್ರನ್ನೇ ನೀವು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವರ ಮಾತುಗಳನ್ನು ಕೇರ್ ಮಾಡಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ನನ್ನ ಮೇಲೆ ಎಗರಾಡಿ ನನ್ನ ತಂದೆ ತಾಯಿಯವ್ರ ಜೊತೆ ಜಗಳ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು ಅನ್ನೋ ಮೈಂಡ್ ಸೆಟ್ ಈಕೆಗೆ. ಸೊ ತಪ್ಪೇನಿಲ್ಲ, ಅವರವರ ವಿವೇಚನೆ ಅವರವರ ಯೋಚನೆ ಮೇಲೆ ಡಿಪೆಂಡ್ ಅಪ್ ಆಗಿರೋದು. ಈ ಒಂದು ವೈಟ್ ಕಲರ್ ಕಾರು ನಿಮಗೆ ಸಿಗ್ತಕ್ಕಂಥದ್ದು ಅವ್ರನ್ನ ಮದುವೆ ಆದರೆ ಮಾತ್ರ. ಸೊ ಮದುವೆ ಆಗೋಕ್ಕೆ ತಯಾರಿದ್ದೀರಾ ಗೊತ್ತು, ಬಟ್ ಅವರು ಹೇಳಿರ್ತಕ್ಕಂಥ ರೂಲ್ಸ್ಗಳಿಗೆ ಫಾಲೋ ಅಪ್ ಮಾಡ್ಕೊಂಡು ರೆಡಿ ಆಗಿದ್ದೀರಾ, ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಹೋಂಡಾ BR ಕಾರ್ ಇದು. ಇದರ ಇಂಜಿನ್ ನೋಡೋದಾದರೆ 1497 ಇಂಜಿನ್ನ ಒಂದು ಡೀಸೆಲ್ ವೇರಿಯಂಟ್ ಗಾಡಿ. ಇದರ ಟಾಪ್ ಸ್ಪೀಡ್ ನೋಡೋದಾದರೆ 170 ಕಿಲೋಮೀಟ್ರ್ವರೆಗೂ ನೀವು ಟಾಪ್ ಸ್ಪೀಡಲ್ಲಿ ಕರ್ಕೊಂಡು ಹೋಗ್ಬೋದು, ಅಂದರೆ ಸ್ಪೀಡಲ್ಲಿ ಹೋಗ್ಬೋದು. ಬಟ್ ಲಿಮಿಟಲ್ಲಿ ಹೋದರೆ ಒಳ್ಳೆಯದಲ್ವಾ, ನಮ್ಮ ಒಂದು ಸ್ಪೀಡು ನಮಗೇ ಆಘಾತ ಆಗಬಾರ್ದು, ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಇನ್ನು ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 16ರಿಂದ 21 ಮೈಲೇಜಿಂಗ್ ಕೊಡ್ತಕ್ಕಂಥದ್ದು ಇದು. ಆ್ಯಂಡ್ ಒಳ್ಳೆಯ ಒಂದು ಟ್ರಾನ್ಸ್ಫರ್ಮೇಷನ್ ಮ್ಯಾನ್ಯುವಲಿ ಆಟೋಮೆಟಿಕ್ ಆಗಿರ್ತಕ್ಕಂಥ ಒಂದು ಕಾರಿದು. ಒಳಗಡೆ 5 ಸೀಟ್ಗಳಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಫ್ಯಾಮ್ಲಿ ಒಂದು ರಿವ್ಯೂ ಹೇಳಬೇಕು ಅಂದರೆ ಒಟ್ಟಿನಲ್ಲಿ ಪ್ರಾಕ್ಟಿಕಲ್ ಫ್ಯಾಮ್ಲಿ ಇದರಲ್ಲಿ ಕುಳಿತುಕೊಂಡು ಆರಾಮಾಗಿ ಹೋಗ್ಬೋದು ಅಂಥ ಕಾರು ನಿಮಗೆ ಕೊಡ್ತಾ ಇದ್ದಾರೆ. ಬಟ್
ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಆ ಒಂದು ಕಂಡೀಷನ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಹುಡುಗನಿಗೆ ಮಾತ್ರ ಇದು ಸಿಗ್ತಕ್ಕಂಥದ್ದು. ಕಂಡೀಷನ್ ಗೊತ್ತಿದಲ್ವಾ? ಸೊ ಹುಡುಗ ಈ ರೀತಿ ಇರಬೇಕು, ಫ್ಯಾಮ್ಲಿ ಅದು ಇದು ಅಂತ ಏನು ಹೇಳಿದರೆ ಅದಕ್ಕೆ ತಕ್ಕ ಹಾಗಿರ್ತಕ್ಕಂಥದ್ದು. ಇವಾಗ ವಿಷಯಕ್ಕೆ ಬರೋಣ. ಇವಾಗ ನಮ್ಮ ಮಾಹಿತಿಗಳನ್ನು ಕಳಿಸೋದು ಹೇಗೆ? ಸ್ನೇಹಿತರೆ, ಜಿಮೇಲ್ ಐ ಡಿ ಅಂತ ಇರುತ್ತೆ, ಆಯಿತಾ? ಅಲ್ಲಿ ನಿಮ್ಮ ಬಯೋಡಾಟಾಗಳನ್ನು ನೀವು ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಸ್ವಂತದಾಗಿರ್ತಕ್ಕಂಥ ಡೀಟೇಲ್ಸ್ಗಳನ್ನು ಅವ್ರಿಗೆ ಜಿಮೇಲ್ ಮಾಡಬೇಕು. ಅದು ವೆರಿಫೈಡ್ ಮಾಡ್ತಾರೆ. ಅಂದರೆ ನೀವು ಇರ್ತಕ್ಕಂಥ ಊರು ಜೊತೆಗೆ ಇವ್ರಿಗೆ ಮ್ಯಾಚ್ ಆಗುವಂಥ ಕೆಲವೊಂದಿಷ್ಟು ಹ್ಯಾಬಿಟ್ಸ್ ಏನು ಅದೆಲ್ಲ ಕೂಡ ವೆರಿಫೈಡ್ ಮಾಡಿ ಅವರಿಗೆ ಚಂದವಾಗಿದೆ ಅಂತ ಅನಿಸಿದರೆ ಮಾತ್ರ ಮೂವ್ ಆನ್ ಆಗ್ತಾರೆ, ಹೊರತು ಸುಮ್ಮನೆ ಆಗಲ್ಲ. ನೆನಪಿರಲಿ. ಸೊ ನೀವು ಬೇಗ ಡಿಸ್ಕ್ರಿಪ್ಷನ್ ಇರ್ತಕ್ಕಂತಹ ಜಿಮೇಲ್ ಐ ಡಿಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ಕಾರಿನ ಸ್ಟೇರಿಂಗ್ ವಿತ್ ಇಂಟೀರಿಯರ್ಗಳ ಸಿಸ್ಟಮ್ ನೋಡಿ. ಇದು ಒಂದು ಸ್ಪೇಸು ಆ್ಯಂಡ್ ಗೇರ್ ಸಿಸ್ಟಮ್, ಸೀಟು ಕಂಫರ್ಟಬಲ್ ಆಗಿದೆಯಾ, ಸ್ಟೇರಿಂಗ್ ಇದೆ, 170 ಕಿಲೋಮೀಟರ್ವರೆಗೂ ಕೂಡ ಹೋಗ್ಬೋದು. ಇದರಲ್ಲಿ ಏರ್ ಬ್ಯಾಗ್ ಮತ್ತು ಎ ಸಿ ಕಾಣಿಸ್ತಕ್ಕಂಥದ್ದು ಇಲ್ಲಿ. ಇಷ್ಟು ಈ ಒಂದು ಕಾರಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂತಹ ರೂಲ್ಸ್ಗಳಿದೆ. ಸೊ ಇದು ನಿಮಗೆ ಬೇಕು ಮತ್ತು ಆಕೆಯನ್ನು ಮದುವೆ ಆಗಬೇಕು ಅಂದರೆ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ.